ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಅಮೃತದ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಅವನ ಕಾರ್ ಡ್ರೈವರನ್ನು ಡ್ರಾಪ್ ಮಾಡಿ ಹೊರಡ್ಬೇಕಾದ್ರೆ ಸುಧಾ ಪುಟ್ಟಿನ ಹುಡ್ಕೊಂಡು ಆಚೆ ಬರ್ತಾಳೆ. ಸುಧಾನ ಹುಡ್ಕೊಂಬರ್ತಿರೋದು ನೋಡಿ ಡ್ರೈವರ್ ಮತ್ತೆ ಹೋಗಿ ನಿಮ್ಮನ್ನು ನೀವಾ ಅಂತ ಹೋಗಿ ಅವ್ನು ಮಾತಾಡ್ಸ್ತಾನೆ. ನಿಮ್ಮ ಹೆಸ್ರೇನ್ರಿ ಅಂತ ಕೇಳಿದಾಗ ಅವಳು ನಿಮಗೆ ಕರೆಯೋದಲ್ಲ, ನೀವು ಬಾಯಿ ಮುಚ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಇಲ್ಲ, ನಿಮ್ಮನ್ನೆಲ್ಲೋ ನಾನು ನೋಡಿದ್ದೀನಿ, ನಿಮ್ಗೆ ನೋಡ್ದಂಗೆ ಅನಿಸೋದೆ ನನಗೆ ಅಂತ ಕಾರ್ ಡ್ರೈವರ್ ಹೇಳ್ತಾನೆ. ಅದಕ್ಕೆ ಇದೆಲ್ಲ ಸಲಿಗೆ ತೊಗೋಬೇಡಿ, ಅಲ್ಲಿ ನೋಡಿದ್ದೀನಿ ಇಲ್ಲಿ ನೋಡಿದ್ದೀನಿ ಅಂತೆಲ್ಲ ಹೇಳಕ್ಕೆ ಬರಬೇಡಿ ಅಂತ ಹೇಳಿ ಸುಧಾ ಬೈದ್ಬಿಡ್ತಾಳೆ. ಅಷ್ಟರಲ್ಲಿ ಪುಟ್ಟಿ ಬಂದಾಗ, ಪುಟ್ಟಿ ನಿಂಗೆ ಚಾಕ್ಲೇಟ್ ತಂದಿದ್ದೀನಿ, ಆವಾಗಲೇ ಚೇನ್ ತರಕ್ಕೆ ಹೋದಾಗ ಚಾಕ್ಲೇಟ್ ತಂದಿದ್ದೀನಿ, ತೊಗೋ ಚಾಕ್ಲೇಟ್ ಅಂತ ಹೇಳ್ತಾನೆ. ಅಯ್ಯೋ ಬೇಡಪ್ಪ, ನಂಗೆ ಬಾಯಿ ಉಳ್ಕಲಾಗತ್ತೆ, ಅಮ್ಮ ಬೈತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಪುಟ್ಟಿ, ಇದು ಚಿಕ್ಕ ಚಾಕ್ಲೇಟು, ಏನೂ ಆಗಲ್ಲ, ತೊಗೋ ತಿನ್ನು ಅಂತ ಹೇಳ್ತಾಳೆ. ಹಾಗಾದರೆ ಸರಿ ಆಯಿತು ತೊಗೋತೀನಿ ಅಂತ ಹೇಳಿ ಪುಟ್ಟಿ ಚಾಕ್ಲೇಟ್ನ ತೊಗೋತಾಳೆ. ಪುಟ್ಟಿ ಚಾಕ್ಲೇಟ್ನ ತೊಗೊಂಡ್ಮೇಲೆ ಸುಧಾ ಪುಟ್ಟಿನ ಕರ್ಕೊಂಡು ಹೊರಟ್ಬಿಡ್ತಾಳೆ. ಇವನು ಎಲ್ಲೋ ನೋಡಿದ್ದೀನಲ್ಲ ಇವ್ರನ್ನ ಅಂತ ಅಂದ್ಕೊಂಡು ಕಾರ್ನ ಎತ್ಕೊಂಡು ಹೊರಡ್ತಾನೆ. ಇಲ್ಲಿ ಜೀವ ಬದಲಾಗಿರೋದು ನೋಡಿ ಅಪ್ಪ ಅಮ್ಮ ಇಬ್ಬರು ಬೇಜಾರಾಗಿರ್ತಾರೆ. ಬೇಜಾರಿನಲ್ಲಿ ಅವನ ಹೆಂಡತಿ ಮತ್ತು ಅಪ್ಪ ಏನು ಮಾಡ್ತಾರೆ, ಅವನು ಫೋನ್ ಮಾಡಿ ನೀವೇ ಇದಕ್ಕೆಲ್ಲ ಕಾರಣ, ಅವನ ದಾರಿ ತಪ್ಪಿಸ್ತಾ ಇದ್ದೀರಾ ಅಂತ ಬೈತಾರೆ. ನೋಡಿ ರಾಜೇಂದ್ರ ಭೂಪತಿಯವರೇ, ನೀವು ಮಾಡ್ತಿರೋದು ಸರಿಯಲ್ಲ. ಒಬ್ಬ ಹುಡುಗನ ಈ ಥರ ದಾರಿ ತಪ್ಪಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವನಿಗೆ ಫೋನಲ್ಲಿ ಬೈದಿರ್ತಾರೆ. ಇದು ನಮ್ಮ ಮನೆಯವ್ರಿಗೆ ಹೇಳ್ತಾರೆ. ಬೇಕಾದ್ರೆ ಅಷ್ಟು ಸುಲಭವಾಗಿ ಜೀವ ಬದಲಾಗ್ತಾನೆ ಅಂತ ನನಗೆ ನಂಬಿಕೆ ಇಲ್ಲ ಮಾವ, ಯಾಕೆಂದರೆ ಅವನ್ನ ಬ್ರೈನ್ ವಾಶ್ ಮಾಡ್ತಿರೋದು ಅವರು. ಸೊ ಇವನು ಬದಲಾಗಬೇಕಂದ್ರೆ ಮುಂದಿನ ಸ್ಟೆಪ್ ಏನು ತೊಗೋಬೇಕಂತ ಗೊತ್ತಾಗ್ತಿಲ್ಲ ನನಗೆ, ಇದೇ ಚಿಂತೆ ಆಗಿದೆ ಅಂತ ಅವನು ಹೆಂಡ್ತಿ ಹೇಳ್ತಾಳೆ. ಅದಕ್ಕೆ ಇಲ್ಲ, ಈಗ ನೋಡೋಣ, ಒಂದು ಪ್ರಯತ್ನ ಮಾಡಿದ್ದೀನಲ್ವ, ಅವನೇನೋ ಬದಲಾಗ್ತಾನೆ ಅಂತ ಕಾದು ನೋಡೋಣ, ಬದಲಾಗಲಿಲ್ಲ ಅಂದರೆ ಬೇರೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ರಾಯ್ತು ಅಂತ ಅವರಪ್ಪ ಹೇಳ್ತಾನೆ. ಅದಕ್ಕೆ ಅವರಮ್ಮ, ಅಯ್ಯೋ ದೇವರೇ, ಇಂಥ ಸಂಕಷ್ಟ ತೊಗೊಂಬಂದಿಟ್ಟಿಯಪ್ಪ, ನಮ್ಮ ಜೀವ ಎಂಥ ಒಳ್ಳೆ ಮಗು, ಅವ್ನು ಯಾಕೆ ಹಿಂಗೆ ಬದಲಾಗ್ತದಾನೆ, ಅವ್ನು ಮತ್ತೆ ಒಳ್ಳೆಯವನಾದರೆ ಸಾಕು ನನಗೆ ಅಂತ ಕೇಳ್ಕೊತಾಳೆ. ಇಲ್ಲಿ ಮಲ್ಲಿ ಭೂಮಿಕನ ಪ್ರಶ್ನೆ ಮಾಡ್ತಾಳೆ. ಅಕ್ಕ, ಕಾರ್ ಡ್ರೈವರ್ ನೀವು ತುಂಬ ಕ್ಲೋಸಾಗಿ ಮಾತಾಡ್ತಿದ್ರಲ್ಲ, ಏನು ಮಾತಾಡ್ತಿದ್ರಿ ಅಕ್ಕ ಅಂತ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಕೇಳ್ತಾಯಿದ್ದೀನಿ ಅಂತ, ನಂಗೆ ಕುತೂಹಲಕ್ಕಷ್ಟೇ ಕೇಳ್ತಾಯಿದ್ದೀನಿ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಮಲ್ಲಿ, ಅದು ಬರಬೇಕಾದ್ರೆ ಕಾರ್ ಕೆಟ್ಟೋಯ್ತು, ಹಾಗಾಗಿ ಕ್ಯಾಬ್ ಮಾಡ್ಕೊಂಬಂದ್ವಿ. ಆ ಕಾರ್ ಡ್ರೈವರ್ ಅವನು M.Tech ಮಾಡಿದ್ದಾನಂತೆ, ಒಳ್ಳೆ ಓದಿದ್ದಾನೆ, ಆದರೆ ಅವ್ನ ಕಷ್ಟಕ್ಕೋಸ್ಕರ ಕ್ಯಾಬ್ ಓಡಿಸ್ತಾ ಇದ್ದಾನಂತೆ. ಅವ್ನಿಗೇನೋ ಕೆಲಸ ಇದ್ದರೆ ಬೇಕಿತ್ತು ಅಂತ ಕೇಳ್ದೆ. ಅದಕ್ಕೆ ಅವನಿಗೆ ರೆಸ್ಯೂಮ್ ಕಳಿಸು, ನಾನು ಕೆಲಸ ಇದ್ದರೆ ಹೇಳ್ತೀನಿ ಅಂತ ಹೇಳಿದೆ ಅವ್ನಿಗೇನು. ಅಂದರೆ ಅಕ್ಕ, ನೀವು ಮಾತಾಡ್ತಿದ್ದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತೇನೋ ಅಂತ ಅನ್ನಿಸ್ತಾ ಇದೆ ನನಗೆ, ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ ಅಕ್ಕ, ಹಿಂಗೆ ಕೇಳ್ತಾಯಿದ್ದೀನಿ ಅಂತ ಭೂಮಿಕನ ಪ್ರಶ್ನೆ ಮಾಡ್ತಾಳೆ. ಅದೇ ಭೂಮಿಕಾ ವಿಷಯನ ಹೇಳೋದಿಲ್ಲ. ಇಲ್ಲಿ ಜಯದೇವ್ ಕೋಪ ಮಾಡಿಕೊಂಡು ರಾಜೇಂದ್ರ ಭೂಪತಿ ಹತ್ರ ಬಂದು ನಾನು ಮಾಡಿದ ಪ್ಲ್ಯಾನೆಲ್ಲ ಹಾಳಾಯಿತು ಅಂತ ಹೇಳ್ತಾನೆ. ಅದಕ್ಕೆ ರಾಜೇಂದ್ರ ಭೂಪತಿ, ನಿನಗೆ ಸ್ವಲ್ಪ ತಾಳ್ಮೆ ಇಲ್ಲ, ತಾಳ್ಮೆ ಇಲ್ದಲ್ಲಿ ಏನೇನೋ ಮಾಡೋಕ್ಕೋಗಿ ಕೈ ಸುಟ್ಕೋತೀಯ, ಇದೆಲ್ಲ ಯಾಕೆ ಬೇಕಿತ್ತು, ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು, ನನ್ನ ಮಾತು ಕೇಳಲ್ಲ ಅಂತ ಹೇಳಿದಾಗ ಜಯದೇವ್ ಹೇಳ್ತಾನೆ, ಅಯ್ಯೋ ಮನೆಯವರೆಲ್ಲರೂ ಉಪದೇಶ ಕೊಡ್ತಾರೆ, ನೀವು ಅದೇ ಉಪದೇಶ ಕೊಡಬೇಡಿ ಅಂಕಲ್, ನಂಗೆ ಆಲ್ರೆಡಿ ಸಾಕಾಗಿದೆ, ನಾನು ಸೋತು ಸುಣ್ಣಾಗಿದ್ದೀನಿ ಅಂತ ಜಯದೇವ್ ಅವನ ಸಿಟ್ಟಿನ ಹತಾಶೆ ತೋರಿಸಿರ್ತಾನೆ. ಇಲ್ಲಿ ಅಪೇಕ್ಷಾ ತಿಂಡಿ ತಿಂತ ಕೂತಿರೋದನ್ನು ಪಾರ್ಥ ನೋಡಿ ರೂಮಿಗೆ ಬರ್ತಾನೆ. ಏನು ರೀ ಇವತ್ತು ಖುಷಿಯಾಗಿ ಎಲ್ಲ ತಿಂಡಿ ತಿಂತ ಕೂತಿದ್ದೀರಾ, ಏನು ಕತೆ, ನೀವು ಅಮ್ಮ ಮಾಡಿರೋದು ಅಂತ ಫುಲ್ ಎಮೋಷ್ನಲಿ ಇಟ್ಕೊಂಡು ತಿಂತಾಯಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾಳೆ, ಇಲ್ಲಿ ನಮ್ಮಮ್ಮ ಮಾಡಿದ್ದು ಅಂತ ನಾನೇ ತಿಂತಾಯಿಲ್ಲ, ನಂಗೆ ತಿನ್ನಬೇಕು ಅನಿಸ್ತೋದಕ್ಕೆ ತಿಂತಾಯಿದ್ದೀನಿ, ನೀವು ಇಷ್ಟೊಂದೆಲ್ಲ ಎಮೋಷ್ನಲಾಗಿ ಹುಚ್ಚು ಥರ ಆಡಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಪಾರ್ಥ ಹೇಳ್ತಾನೆ, ಎಷ್ಟೇ ಆದರೂ ನಿಮ್ಗೆ ಒಳಗಡೆ ಪ್ರೀತಿ ಇದ್ದೇ ಇರುತ್ತೆ, ನಿಮ್ಮಮ್ಮ ಮಾಡಿದ್ದನ್ನ ಪ್ರೀತಿ ವಿಶ್ವಾಸ ನಿಮ್ಗೆ ಇರೋದಕ್ಕೆ ನೀವು ತಿಂತಾ ಇರೋದು ಅಂತ ಹೇಳ್ತಾಳೆ. ಆಯಿತು, ನನಗೆ ಏನಾರು ಅಂದ್ಕೊಳ್ಳಿ, ಏನಾರು ಬಿಟ್ಕೊಳ್ಳಿ, ನನಗೇನಿಲ್ಲ, ನಂಗೆ ಯಾವ ಎಮೋಷನ್ಸ್ ಇಲ್ಲ, ನನಗೆ ಯಾವ ಪ್ರೀತಿನೂ ಇಲ್ಲ, ತಿನ್ನಬೇಕು ಅನಿಸ್ತು ತಿಂತಾಯಿದ್ದೀನಿ, ಬಿಟ್ಟರೆ ಬೇರೆ ಏನೋ ಕಾರಣಕ್ಕೆ ನಾನು ತಿಂತಾಯಿಲ್ಲ, ನೀವು ಬೇಕಾದರೆ ಟೇಸ್ಟ್ ಮಾಡಿ ಅಂತ ಪಾರ್ಥಂಗೆ ಹೇಳ್ತಾಳೆ. ಅದಕ್ಕೆ ಪಾರ್ಥ, ಬೇಡ ಅಪೇಕ್ಷೆ, ನೀವು ತಿನ್ನಿ, ನನಗೆ ಹಸಿವಿಲ್ಲ ಅಂತ ಹೇಳ್ತಾನೆ. ಅಯ್ಯೋ, ಇದನ್ನು ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು, ನಿಮ್ಗೆ ಆ ಪುಣ್ಯ ಇಲ್ಲ ಅಂತ ಅಪೇಕ್ಷೆ ಹೇಳ್ತಾಳೆ. ಅದಕ್ಕೆ ಪಾರ್ಥ, ಇಲ್ಲ, ನೀವು ಈ ಥರ ಚೂರೇ ಬದಲಾಗ್ತಿರೋ ನೋಡಿ ಖುಷಿಯಾಗತ್ತೆ ಅಂತ ಪಾರ್ಥ ಹೇಳ್ತಾನೆ. ಇಲ್ಲಿ ಭೂಮಿಕಾ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಬೆಳಗ್ಗೆ ಅವ್ನು ಹೇಳಿದ್ದಕ್ಕೂ ಬೆಳಗ್ಗೆ ಆಗಿದ್ದಕ್ಕೂ ಏನೋ ಸಂಬಂಧ ಇದೆ, ಅವ್ನು ಹೇಳಿದ್ದು ನಿಜಾನ ಅಂತ ಯೋಚನೆ ಮಾಡ್ತಾನೆ ಕೂತ್ಕೋಬೇಕಾದ್ರೆ ಗೌತಮ್ ಅಲ್ಲಿಗೆ ಬರ್ತಾನೆ. ಏನು ರೀ, ನಾನು ಒಂಚೂರು ಸಲಿಗೆ ಕೊಟ್ಟರೆ ನೀವು ಇದನ್ನೇ ಮಾಡ್ತಾಯಿದ್ದೀರಲ್ಲ, ನಾನು ನಿಮಗೆ ಇಲ್ಲೇ ಓಡಾಡಿ ಅಂತ ಹೇಳಿದೆ, ಹಾಗಂತ ಸುಧನ್ ಜೊತೆ ಆಚೆ ಹೋಗಿ ಅಂತ ನಾನು ನಿಮ್ಗೆ ಹೇಳಿಲ್ವಲ್ಲ ಅಂತ ಹೇಳಿದಾಗ ಭೂಮಿಕಾ, ಅಯ್ಯೋ ನಮ್ಮ ಕಾರಲ್ಲೇ ಹೋಗಿದ್ದು, ಕಾರಲ್ಲೇ ಬಂದಿದ್ದು, ಆದರೆ ಕಾರ್ ಕೆಟ್ಟೋಯ್ತು, ಆವಾಗ ಕ್ಯಾಬ್ ಮಾಡ್ಕೊಂಬಂದ್ವಿ, ಆ ಕ್ಯಾಬಲ್ಲಿ ಒಬ್ಬ ಡ್ರೈವರ್ ಓಡಿಸ್ಕೊಂಬಂದ, ಅವ್ನು M.Tech ಮಾಡಿದ್ದಾನೆ ಅಂತೆ, M.Tech ಗ್ರ್ಯಾಜುಯೇಟ್ ಆಗಿ ಕ್ಯಾಬ್ ಓಡಿಸ್ತಿದ್ದಾನೆ, ಪಾಪ ಅನಿವಾರ್ಯ ಕಾರಣದಿಂದ ಕೆಲಸದಿಂದ ತೆಗೆದ್ರಂತೆ, ಹಾಗಾಗಿ ಬೇರೆ ಎಲ್ಲೂ ಕೆಲಸ ಸಿಗ್ದಲೇ ಅವ್ನು ಕ್ಯಾಬ್ ಓಡಿಸ್ತಾ ಇದ್ದಾನಂತೆ, ನಿಮಗೆ ಓಕೆ ಆದರೆ ನಮ್ಮ ಆಫೀಸಲ್ಲಿ ಏನಾದ್ರು ವೇಕೆನ್ಸಿ ಇದ್ದರೆ ಅವ್ನಿಗೊಂದು ಕೆಲಸ ಕೊಡ್ಬೋದಾ ಅಂತ ಹೇಳ್ತಾರೆ. ಸರಿ ಆಯಿತು, ನೀವು ಹೇಳ್ತಿದ್ದೀರಾ ಅಂತ ಚೆಕ್ ಮಾಡ್ತೀನಿ ಅಂತ ಗೌತಮ್ ಹೇಳ್ತಾನೆ.
ಇಲ್ಲಿ ರಾಜೇಂದ್ರ ಭೂಪತಿ ಅವ್ರ ಮನೇಲಿ ಇರ್ಬೇಕಾದ್ರೆ ಅಲ್ಲಿಗೆ ಜೀವ ಬರ್ತಾನೆ. ಏನು ಅಂಕಲ್ ಆರಾಮಾಗಿದ್ದೀರಾ, ಏನು ಸಮಾಚಾರ, ಏನು ಮಾಡ್ತಾಯಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ರಾಜೇಂದ್ರ ಭೂಪತಿ, ಏನಪ್ಪ ಜೀವ ಈಗ ಬಂದ್ಯಾ, ಎಲ್ಲ ನೀನು ಈಗ ಬರ್ತೀಯಾ, ನಿನ್ನ ಮುಂಚೆ ನಿಮ್ಮಪ್ಪ ಫೋನ್ ಮಾಡಿ ನಮಗೆ ಕ್ಲಾಸ್ ತೊಗೋತಾರೆ, ಅದಕ್ಕಿಂತ ಮುಂಚೆ ನೀನು ಹೆಂಡ್ತಿ ಫೋನ್ ಮಾಡಿ ಮಾತಾಡಿ ಆಮೇಲೆ ನಿಮ್ಮ ಅಪ್ಪಂಗೆ ಕೊಡ್ತಾಳೆ. ಏನು ಅಂದ್ಕೊಂಡಿದ್ದೀರ ನೀವೆಲ್ಲ, ನಾನೇನೋ ನಿನ್ನ ಹಾಳು ಮಾಡ್ತಿದ್ದೀನಿ, ನಾನೇ ನಿನ್ನನ್ನು ಹಾಳು ಮಾಡ್ತಿದ್ದೀನಂತೆ, ದಾರಿ ತಪ್ಪಿಸ್ತಾ ಇದ್ದೀನಂತೆ, ನೀನೇನು ಚಿಕ್ಕ ಮಗು ಏನಪ್ಪ ನನ್ನ ಮಾತು ಕೇಳಿ ನೀನು ದಾರಿ ತಪ್ಪೋಕ್ಕೆ, ಇದೇನು ಮಾತಾಡ್ತಿದ್ದಾರೆ ನೋಡು. ಆದರೆ ನಂಗೊಂದು ಬೇಜಾರಾಗ್ತಿರೋದೇನು ಅಂತಂದರೆ ನೀನು ಎಂಥ ಇಕ್ಕಟ್ಟಿನ ಪರಿಸ್ಥಿತಿಲಿದೆಯಾ ಅಂತ ಗೊತ್ತಾಗ್ತಾಯಿದೆ ಅಂತ ಹೇಳ್ತಾನೆ. ಇಲ್ಲಿ ಗೌತಮ್ ಮಾವ ಮತ್ತು ಅವರಮ್ಮ ಇಬ್ಬರು ಮಾತಾಡ್ತಾ ಇರ್ತಾರೆ. ಭೂಮಿಕಂಗೆ ಏನಾದ್ರು ನಾವು ಹಾಲಲ್ಲಿ ಮಿಕ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೇನಾರು ಅವಳಿಗೆ ಗೊತ್ತಾಯ್ತಾ, ಅವಳಿಗೆ ಗೊತ್ತಾಗಿ ಏನಾದ್ರು ಕಂಡಿಡಿದ್ಲ ಅಂತ ಅವ್ನ ಮಾವಂಗೆ ಭಯ ಶುರುವಾಗಿರುತ್ತೆ. ಅಣ್ಣ ಸುಮ್ಮನೆ ಏನೇನೋ ಹೇಳ್ಬೇಡ ನೀನು, ಅವಳಿಗೆ ಹೆಂಗೆ ಗೊತ್ತಾಗಿರುತ್ತೆ, ಏನೂ ಗೊತ್ತಿರಲ್ಲ ಏನಿಲ್ಲ, ನೀನು ಎದುರುಕೊಳ್ಳೋದಲ್ಲಿ ನನ್ನೂ ಎದುರಿಸ್ತೀಯ ಅಂತ ಅವರಮ್ಮ ಹೇಳ್ತಾಳೆ. ಆದರೆ ಅವ್ನು ಹೇಳ್ತಾನೆ, ಅವಳು ಬುರ್ಲೆಸ್ ಭೂಮಿಕಾ, ಅವಳು ಏನು ಬೇಕಾದ್ರೂ ಅವಳು ಅಂತಾಳೆ, ಅವಳು ಏನಾದ್ರು ಮನ್ಸು ಮಾಡಿದ್ರೆ ನಮ್ಮನ್ನ ಎಷ್ಟೊತ್ತು ಹಿಡ್ದಾಕಕ್ಕೆ, ಅವಳಿಗೊಂದು ಚೂರು ವಾಸನೆ ಸಿಕ್ಕಿದ್ರೆ ಸಾಕು ಎಲ್ಲನೂ ಕಂಡುಹಿಡಿತಾಳೆ. ಕಂಡುಹಿಡ್ದು ಇಟ್ಕೊಂಡು ಒಂದಿನ ಎಲ್ಲ ಆದಮೇಲೆ ಎಲ್ರಿಗೂ ಗೊತ್ತಾಗ್ಬೇಕಾದ್ರೆ ಇದನ್ನೆಲ್ಲ ಹೇಳಿ ಒಟ್ಟಿಗೆ ಕೊಡ್ತಾಳೆ ನಮಗೆ ವಧೆನ ಅಂತ ಹೇಳ್ತಾನೆ. ಅದಕ್ಕೆ ಅಣ್ಣ ಸುಮ್ಮನೆ ಏನೇನೋ ಹೇಳಬೇಡ, ಅವನಿಗೆಲ್ಲ ಏನೂ ಆಗೋದಿಲ್ಲ, ಸುಮ್ಮನೆ ಅವಳಿಗೆ ಏನೂ ಗೊತ್ತಾಗಿಲ್ಲ ಅಂತ ಅವರಮ್ಮ ಹೇಳ್ತಾರೆ. ಅದಕ್ಕೆ ಅಷ್ಟು ಸುಲಭ ಅಂದ್ಕೋಬೇಡ ಅವಳನ್ನ, ಅವರಪ್ಪ ಅವಳಿಗೆ ಅಮೃತನೇ ಕುಡಿಸಿ ಬೆಳೆಸಿದ್ದಾರೆ ಅನಿಸುತ್ತೆ, ಅದಕ್ಕೆ ನಾವು ಮಾಡೋ ಎಲ್ಲ ಪ್ಲ್ಯಾನು ಫ್ಲಾಪ್ ಆಗುತ್ತೆ, ಎಲ್ಲ ಪ್ಲ್ಯಾನ್ ಫ್ಲಾಪಲ್ಲಿ ಅವಳೇ ಗೆಲ್ತಾಳೆ ಅಂತ ಮಾವ ಹೇಳ್ತಾನೆ. ಮಾವ ನೀನು ಹೀಗೆ ಕೋಪದಿಂದ ಎದ್ದೋಗ್ತೀಯಾ, ಮುಂದೆ ಏನಾಗುತ್ತೆ ಅಂತ ನೋಡೋಣ ಇರು ಅಂತ ಹೇಳ್ತಾನೆ. ಇಲ್ಲಿ ಜಯದೇವ್ ಮನೆಗೆ ಲೇಟಾಗಿ ಬರೋದನ್ನು ನೋಡಿ ಮಲ್ಲಿ ಕೇಳ್ತಾಳೆ, ಯಾಕ್ರಿ ಇಷ್ಟೋ ತನಕ ಬಂದ್ರಿ ಮನೆಗೆ, ತುಂಬ ಅಷ್ಟೊಂದು ಕೆಲಸ ಇತ್ತು ಅಂದಾಗ ಜಯದೇವ್ ಹೌದು ಮಲ್ಲಿ, ನನಗೆ ಬೆಳಗ್ಗೆನೂ ಕೆಲಸ ಇತ್ತು, ನೈಟ್ ಶಿಫ್ಟ್ದು ಕೆಲಸ ಇತ್ತು, ಮುಗಿಸ್ಕೊಂಡು ಬರ್ತಾಯಿದ್ದೀನಿ ಅಂತ ಹೇಳ್ತಾನೆ. ಹೌದು ಹಂಗಾರೆ ಭಾವನವ್ರಿಗೆ ಹೇಳ್ತೀನಿ ಇನ್ಮೇಲೆ ಕೆಲಸ ಕಮ್ಮಿ ಕೊಡಿ ಅಂತ ಹೇಳ್ತೀನಿ ಅಂತ. ಅಯ್ಯೋ ಮಲ್ಲಿ ಹಂಗೇನಾದ್ರು ಮಾಡೋಕ್ಕಾಗತ್ತಾ, ಕೆಲಸದವರು ಮಾಲೀಕತ್ವ ಮಾಡೋಕ್ಕಾಗಲ್ಲ, ಮಾಲೀಕರು ಕೆಲಸ ಹೇಳೋಕ್ಕಾಗತ್ತಾ, ಹಾಗೆ ಇದನ್ನು ಮಾಲೀಕರು ಕೆಲಸ ಹೇಳಬೇಕು, ನಾವು ಅದನ್ನು ಮಾಡಬೇಕು, ಇದೇ ಥರ ಇರಬೇಕು ಅಂತ ಹೇಳ್ತಾನೆ. ಹೌದಾ, ಹೌದು ಬಿಡಿ ನಮ್ಮ ದಡ್ಡಿ ಅಂತ ಹೇಳ್ತಾಳೆ. ಜಯದೇವ್ ನನ್ನ ಡೈಲಾಗ್ ನನಗೆ ಹೊಡಿತದಳಲ್ಲ ಇವಳು ಏನು ಅಂತ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಮಲ್ಲಿ ಅವನ್ನ ನೋಡ್ತಿರ್ತಾಳೆ. ನೋಡೋಣ ಏನಾಗುತ್ತೆ.